ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಥಹಳ್ಳಿಯ ಸಾಯಿ ಪ್ರಸಾದ್ ಎನ್ನುವಂತ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದೆ ಎನ್ಐಎ. ಯಾರು ಸಾಯಿ ಪ್ರಸಾದ್? ಸಾಯಿ ಪ್ರಸಾದ್ ತೀರ್ಥಹಳ್ಳಿಯ ಬಿಜೆಪಿ ಘಟಕದ ಕಾರ್ಯದರ್ಶಿ. ಯಾವ ಕಾರಣಕ್ಕಾಗಿ ವಶ ಪಡೆದುಕೊಂಡಿದ್ದಾರೆ? ಏನ್ ಈ ಘಟನೆಯಲ್ಲಿ ಆತನ ಪಾತ್ರ? ಇತ್ತೀಚೆಗೆ ಮೊಬೈಲ್ ಅಂಗಡಿ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿರ್ತಾರೆ. ಈ ಸಂದರ್ಭದಲ್ಲಿ ಸಾಯಿ ಪ್ರಸಾದ್ಗೆ ಸಂಬಂಧಪಟ್ಟಾಗೆ ಕೆಲ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. ಆ ಮೊಬೈಲ್ ಅಂಗಡಿಯ ಮಾಲೀಕನಿಗೆ ಈ ಸಾಯಿ ಪ್ರಸಾದ್ ಸ್ನೇಹಿತ ಅಂತೆ. ಇದೇ ಆಧಾರದಲ್ಲಿ ಸಾಯಿ ಪ್ರಸಾದ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ತೀರ್ಥಹಳ್ಳಿಯ ಯುವಕರ ಸಂಚಿರುವಂತದ್ದು ಈಗ ನಿಕ್ಕಿಯಾಗಿದೆ. ಈಗ ಮೊನ್ನೆ ವಶಕ್ಕೆ ಪಡೆದಿರುವಂತಹ ವ್ಯಕ್ತಿ ಕಳಸ ಮೂಲದ ವ್ಯಕ್ತಿ. ಆತ ಕೂಡ ಆತನ ತಾಯಿಯ ಎರಡನೇ ಪತಿ. ಆತ ತೀರ್ಥಹಳ್ಳಿಗೆ ಸಂಬಂಧಪಟ್ಟವನು. ಹಾಗಾಗಿ ಈತ ಕೂಡ ಅಲ್ಲಿ ತೀರ್ಥಹಳ್ಳಿ ಒಡನಾಟ ಇದ್ದಂಥದ್ದೆಲ್ಲ ಆ ನಂತರದಲ್ಲಿ ಗೊತ್ತಾಗಿತ್ತು. ಇನ್ನು ಬಾಂಬ್ ಬಿಟ್ಟ ವ್ಯಕ್ತಿ ಅಂತೂ ತೀರ್ಥಹಳ್ಳಿಯವನೇ ಅನ್ನುವಂಥದ್ದು ಗೊತ್ತಾಗಿದೆ. ಈಗ ಸಾಯಿ ಪ್ರಸಾದ್ ಅನ್ನುವಂಥ ವ್ಯಕ್ತಿ ಬಿಜೆಪಿಗೆ ಸಂಬಂಧಪಟ್ಟಾಗೆ ಆತ ಕಾರ್ಯನಿರ್ವಹಿಸ್ತಾ ಇದ್ದಂಥ ವ್ಯಕ್ತಿ. ಆತನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಬಟ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವೋ ಅನ್ನುವಂಥದ್ದು ಇನ್ನೂ ಗೊತ್ತಾಗಬೇಕಾಗಿರುವಂಥದ್ದು. ಬಟ್ ಈ ಮೊಬೈಲ್ಗೆ ಏನೋ ಸಂಬಂಧಪಟ್ಟಂಗೆ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಸವರಾಜ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಅಂತಾದ್ರೆ ಈತ ತನಗೆ ತಿಳಿಯದೆ ಏನಾದರೂ ಮೊಬೈಲ್ ಖರೀದಿ ಮಾಡಿರೋದು ಅಥವಾ ತನ್ನ ಮೊಬೈಲ್ನ ಇತರರಿಗೆ ಕೊಟ್ಟಿರೋದು ಈ ಥರನ, ಅಥವಾ ಈ ಪ್ರಕರಣದಲ್ಲಿ ಏನಾದ್ರು ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಗುಮಾನಿನ? ಏನ್ ಕತೆ? ಮಾಲ್ತೇಶ್, ಅಂತಂದ್ರೆ ಎನ್ಐಎ ಅಧಿಕಾರಿಗಳು ತೀರ್ಥಹಳ್ಳಿಗೆ ದಾಳಿ ಮಾಡಿದ್ರು. ಮಾರ್ಚ್ 27 ದಾಳಿ ಮಾಡಿದ್ರು. ಆ ದಾಳಿ ಸಂದರ್ಭದಲ್ಲಿ ಕೂಡ ಬೆಂಗಳೂರಿನ ಏನು ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆಗುತ್ತೆ, ಆ ಬ್ಲಾಸ್ಟ್ ಸಪೋರ್ಟಾಗಿ ತನಿಖೆ ಬಂದು ನಿಂತ್ಕೊಂಡು ತೀರ್ಥಹಳ್ಳಿ. ಆ ತೀರ್ಥಹಳ್ಳಿ ಏನು ಶಂಕಿತ ಉಗ್ರ ಇದ್ದಾನೆ, ಆ ಶಂಕಿತ ಉಗ್ರ ತೀರ್ಥಹಳ್ಳಿ ಕೂಡ ಈಗಾಗಲೇ ಪೊಲೀಸ್ ಎನ್ಐಎ ಅಧಿಕಾರಿಗಳು ಪತ್ತೆ ಕೂಡ ಮಾಡಿದ್ದಾರೆ. ಆತನ ಫೋಟೋವನ್ನು ಕೂಡ ಈಗಾಗಲೇ ಪ್ರಕಟ ಕೂಡ ಮಾಡಿದ್ದಾರೆ. ಒಂದ್ ಕಡೆ ಆದ್ರೆ ಈ ತನಿಖೆ ಮಾಡ್ತಾ ಪೊಲೀಸ್ ಅಧಿಕಾರಿಗಳು ಮೊನ್ನೆ ಏನು ತೀರ್ಥಹಳ್ಳಿ ಬಂದಾಗ ಮೊಬೈಲ್ ಅಂಗಡಿ ಮೇಲೆ ಒಂದು ದಾಳಿ ಮಾಡ್ತಾರೆ. ಆ ಮೊಬೈಲ್ ಅಂಗಡಿ ದಾಳಿ ಮಾಡಿದ ನಂತರ ಅವ್ರಿಗೆ ಒಂದಿಷ್ಟು ಮಾಹಿತಿ ಸಿಗುತ್ತೆ. ಅಂದ್ರೆ ಅಲ್ಲಿರುವಂತಹ ಮೊಬೈಲ್ ಅಂಗಡಿ ಮಾಲೀಕ ಇದ್ದಾನೆ, ಆತನ ಜೊತೆ ಒಂದಿಷ್ಟು ಜನ ಸಂಪರ್ಕಲಿರ್ತಾರೆ, ನಿರಂತರವಾಗಿ ಸಂಪರ್ಕಲಿರ್ತಾರೆ. ಆ ನಂಬರ್ಸ್ಗಳಿದ್ದಾವೆ, ಒಂದಿಷ್ಟು ಫೋಟೋಗಳು ಕೂಡ ಒಂದಿಷ್ಟು ಶೇರ್ ಆಗಿದ್ದಾವೆ. ಹಾಗಾಗಿ ಆ ಪೊಲೀಸರು ಆ ಒಂದು ಮಾಹಿತಿ ಆಧರಿಸಿ ಏನು ತೀರ್ಥಹಳ್ಳಿ ಇರುವಂತಹ ಬಿಜೆಪಿ ಘಟಕದ ಕಾರ್ಯದರ್ಶಿ ಇದ್ದಾರೆ, ಆ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಇದ್ದಾರೆ. ಸಾಯಿ ಪ್ರಸಾದ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ಮಾಡ್ತಿದ್ದಾರೆ. ಅಂದ್ರೆ ರಾಮೇಶ್ವರ ಕೆಫೆ ಏನು ಬಾಂಬ್ ಬ್ಲಾಸ್ಟ್ ಪ್ರಕರಣ ತನಿಖೆ ಮಾಡ್ತಿದ್ದಾರೆ, ತುಂಬಾ ಸುದೀರ್ಘವಾಗಿ ತನಿಖೆ ಮಾಡ್ತಾರೆ, ಆಳವಾಗಿ ತನಿಖೆ ಮಾಡ್ತಿದ್ದಾರೆ. ಹಾಗಾಗಿ ಇದ್ರ ಜೊತೆಗೆ ಯಾರ್ಯಾರ ಸಂಪರ್ಕ ಇದೆ ಆ ಸಂಪರ್ಕವನ್ನು ಪತ್ತೆ ಮಾಡ್ತಾರೆ. ಹಾಗಾಗಿ ಆ ಮೊಬೈಲ್ ಅಂಗಡಿಯ ಮಾಲೀಕ ಇದ್ದಾನೆ ಮತ್ತೆ ಈ ಬಿಜೆಪಿ ಘಟಕದ ಕಾರ್ಯದರ್ಶಿ ಇದ್ದಾನೆ, ಇಬ್ರು ಕೂಡ ಸ್ನೇಹಿತರಾಗಿದ್ದಾರೆ. ಹಾಗಾಗಿ ಇಬ್ಬರು ನಡುವೆ ಕೂಡ ಒಳ್ಳೆ ಸಂಬಂಧ ಕೂಡ ಇದೆ. ಹಾಗಾಗಿ ಅವ್ರ ನಡುವೆ ಒಂದಿಷ್ಟು ಏನೇನೋ ಅವ್ರ ಮೊಬೈಲ್ ಮೂಲಕ ಆಗಿರ್ಬೋದು ಅಥವಾ ಏನೋ ಒಂದಿಷ್ಟು ದೂರವಾಣಿ ಕರೆ ಆಗಿರ್ಬೋದು, ಈ ಎಲ್ಲ ಕೂಡ ಆಗಿರೋದ್ರಿಂದ ಪರಸ್ಪರ ಮಾತಾಡ್ಕೊಂಡಿದ್ದಾರೆ. ಅವೆಲ್ಲ ದಾಖಲೆಗಳು ಕೂಡ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿದೆ. ಹಾಗಾಗಿ ಎನ್ಐಎ ಅಧಿಕಾರಿಗಳು ಕೂಡ ಬಿಜೆಪಿ ಘಟಕದ ಏನು ಕಾರ್ಯದರ್ಶಿ ಇದ್ದಾರೆ ಸಾಯಿ ಪ್ರಸಾದ್ ಇದ್ದಾರೆ, ಇವ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ತೀರ್ಥಹಳ್ಳಿಯಲ್ಲಿ ಕೂಡ ಅಚ್ಚರಿ ಕೂಡ ಮೂಡಿಸಿ ಅಂತ ಹೇಳ್ಬೋದು. ಸಹಜವಾಗಿ ಕೂಡ ಏನು ಈ ಪ್ರಕರಣವನ್ನು ತನಿಖೆ ಮಾಡ್ತಾ ಏನು ರಾಮೇಶ್ವರ ಕೆಫೆ ಏನು ಬ್ಲಾಸ್ಟ್ ಇತ್ತು ತನಿಖೆ ಮಾಡ್ತಾ ಆ ಬಾಂಬರ್ ಏನು ಶಂಕಿತ ಇದ್ದ ಒಂದು ತೀರ್ಥಹಳ್ಳಿ ಅಂತ ಆಗಿತ್ತು. ಅದರ ನಂತರ ಕೂಡ ಚಿಕ್ಕಮಗಳೂರಿನಲ್ಲಿ ಕೂಡ ಎನ್ಐಎ ಅಧಿಕಾರಿ ದಾಳಿ ಮಾಡಿದ್ರು. ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯ ಪಾತ್ರವನ್ನು ಕೂಡ ಪತ್ತೆ ಮಾಡಿದ್ರು. ಹಾಗಾಗಿ ಮುಂದುವರೆದ ಭಾಗವಾಗಿ ಈಗ ತನಿಖೆ ಆಗ್ತಿದೆ. ಮಲ್ತೇಶ್, ಥ್ಯಾಂಕ್ ಯು ಬಸವರಾಜ್.